ಈ ಡೈಲಾಗ್ ಏನೈತೆ ಗೊತ್ತಿಲ್ಲ, ಹಾ ಒಂದು ಓನ್ ಡೈಲಾಗ, ಹಾ ಇದೊಂಥರ ಹೊಸ ಡೈಲಾಗ, ಹಾ ಯಾರು ಕೇಳಿಲ್ಲ. ಹಾ ಯಾರು ಕೇಳಿಲ್ಲ, ಯಾರು ನೋಡಿಲ್ಲ, ಹೇಳಿ. ಕೇಳ್ಬೇಕು. ಹೇಳಿ ಲಕ್ಷ್ಮಿ, ಹಾ ಬ್ಯಾಡ ಅಂತ ನೋಡ್ ನಾನು. ಇಲ್ಲ ಹೇಳು. ಅದಿರಲ್ಲಪ್ಪ ಹುಡುಗರಲ್ಲಿ ಸೌಂಡ್ ಮಾಡಬೇಕು, ಎನರ್ಜಿ ತುಂಬಬೇಕು. ದೇವರಪ್ಪ ನನ್ನ ತಾಯಿ ಅನ್ನೋ ನನ್ನ ಮಕ್ಕಳಿಗೆ ಹೇಳ್ತಾನೆ, ಅದು ಹೊಸ ಡೈಲಾಗ್ ಅದು. ಹಾ ಹೇಳು. ಇಲ್ಲೇ ಕುಂತಲ್ಲಿ ಹೆಸರು ಹೇಳ್ಕೊಂಡು ಸೃಷ್ಟಿ ಮಾಡಿದ್ದೀನಿ ಇದನ್ನ. ಅದು ತಪ್ಪು ಸರಿನೋ ಗೊತ್ತಿಲ್ಲ, ಒಟ್ಟು ಆದ್ರೂ ಹೇಳ್ತನು, ಹಾ ಹೇಳು. ಹೇಳಿಬಿಡ್ಲಿ. ಹಾ ಹೇಳು. ಕತ್ತಲದಾಗ ಕರ್ಗ ಕಾಣಿರು, ಮತ್ತೆ ಬೆಳಗ್ಗೆ ಕತ್ತಲದಾಗ ಕರ್ಗ ಕಾಣಿರು, ಹುಣ್ಣಿಮೆ ಚಂದ್ರನ್ಯಾಗ ಆಹಾ ಬೆಳ್ಳಗೆ ಮುತ್ತಿನಾಗ ಮಿಂಚ್ತಾಳ ಮೇಘ. ಮೇಘ ನಂಬರ್ ನೋಡು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಇದೆಲ್ಲ ನಾವು ಪಡ್ಕೊಂಡಿವಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಮ್ಮ ಮೇಘ ಹೇಳ ಹೇಳ ನಾಚ್ಕೋಬಿಡಿ ಹೇಳು. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ನಾಚಿಕೆ ಸ್ವಭಾವ, ಒಂದ್ ಸ್ವಲ್ಪ ಅದಕ್ಕೆ ಒಂದ್ ಸ್ವಲ್ಪ ಮುಜುಗರ ಮಾಡ್ಕೋತೀವಿ ನಾವು. ಹಾ ಹಾ ಹೇಳು. ಅಡ್ಡ ಒಂದ್ ಲಿಂಕ್ಗೆ ಒಂದ್ 2 ಅಕ್ಷರ ಹೇಳ್ಬಿಟ್ಟ. ಅಕ್ಕಿಗೂ ಗೊತ್ತಿಲ್ಲ, ಓಡ್ಯಾರೆ ಹೊಡ್ಸಂತಾನೆ ಈಗ. ನಾವ್ ಹೇಳ್ತೀವಿ ಇಂಗ್ಲಿಷ್ನಾಗ ಹೇಳ್ತೀವಿ ನಾವು. ಐ ಲವ್ ಯು ಟು ಮಮ್ಮ ಅಂತ ಕೇಳ್ಕೊಟ್ರೆ ಕೇಳಕ್ಕೆ ನಾವು ನೀವು ಕನ್ನಡ ಹೇಳ್ರಿ, ನಾ ಇಂಗ್ಲಿಷ್ನಾಗ ಹೇಳ್ತೀವಿ ಅಷ್ಟ. ನಮ್ಮ ಆಯಿಯವ್ರು ಹೇಳಿಕೊಟ್ಟಿದ್ರಿ, ನಾ ಏನು ಕಂಪೋಸ್ ಮಾಡಕತ್ತಿಲ್ಲ. ಕಟ್ಟಿಗೆ ರೊಟ್ಟಿ ಇರ್ಲಿ ಹಾ. ಕಟ್ಟಿಗೆ ರೊಟ್ಟಿ ತಟ್ಟತೀನಿ, ಕಟ್ಕೊಂಡು ಹೋಗಿದ್ರೆ ಶೆಟ್ಕೊಂಡು ಹೋಗ್ತಾರೆ ನಮ್ಮ ಯಜಮಾನ್ರು ಮಾಡು. ನಾನು ಓಡ್ ಡೈರೆಕ್ಟ್ ಕೆಮ್ಮತ್ತಿಲ್ಲ ಇದಕ್ಕೆ. ಕತ್ತರದಾಗ ಕರ್ಗ ಕಂಡ್ರು ಹುಣ್ಣಿಮೆ ಚಂದ್ರನಾಗ ಮಿಂಚ್ತಾಳು ಮೇಘ ಅಂತೇಳಿ ನಾ ವರ್ಣನೆ ಮಾಡಿದ್ನೆ. ಹಿರಿಯರು ಹೇಳ್ಕೊಟ್ಟಿದ್ದ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನ್ ತಗೋ ಅಡ್ಜಸ್ಟ್ ಮಾಡ್ಕೊಂಡು ಗಂಡ ಹೇಳ್ರಲ್ಲ ನಾವು. ಥ್ಯಾಂಕ್ ಯು. ಎಲ್ಲರೂ Okay, thank you, thank you. ಚಪ್ಪಾಳೆ ಕೊಡ್ರಿ.